ಅಮೃತಧಾರೆ ಧಾರಾವಾಹಿ ಶಕುಂತಲ ಕುತಂತ್ರಕ್ಕೆ ಭಾಗ್ಯಬಲಿ ಮಲ್ಲಿ ಎದುರು ಕಳಚಿ ಬಿತ್ತು ಮುಖವಾಡ. ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್ ಡಾಕ್ಟರ್ ಮಾತುಗಳನ್ನು ಕೇಳಿ ಆತಂಕಗೊಂಡಿದ್ದಾನೆ. ಆದರೆ ಭೂಮಿಕಾ ಭಾಗ್ಯ ಅತ್ತೆ ಯಾರ ಮೇಲೆ ಹಲ್ಲೆ ಮಾಡಿಲ್ಲ, ಈ ವಿಚಾರ ದೊಡ್ಡದು ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಅನಿಸಿಕೆ ಎಂದು ಹೇಳಿದ್ದಾಳೆ. ಇದರ ನಡುವೆ ಜಯದೇವ್ ದಿಯಾ ಇನ್ನೊಮ್ಮೆ ಹೊರಗಡೆ ಹೋಗೋಣ ಎಂದು ಕಾಡಿದ್ದು, ಜಯದೇವ್ ತನ್ನ ಎರಡನೇ ಹೆಂಡತಿ ದಿಯಾಳನ್ನು ಕರೆದುಕೊಂಡು ಹೊರ ಬಂದಿದ್ದಾನೆ. ಆದರೆ ದುರದೃಷ್ಟವಶ ಜಯದೇವ್ ಅಲ್ಲಿಯೂ ಕೂಡ ಮಲ್ಲಿ ಎದುರಾಗಿದ್ದು, ಮಲ್ಲಿಯ ಹೊಟ್ಟೆಯನ್ನು ಉರಿಸಲು ಜಯದೇವ್ ಪ್ಲಾನ್ ಮಾಡ್ತಾ ಇದ್ದಾನೆ. ಆದರೆ ಈ ಪ್ಲಾನ್ ಕೂಡ ಉಲ್ಟಾ ಆಗಿದ್ದು, ಭೂಮಿಕಾ ಸಹಾಯದಿಂದ ಜಯದೇವನ ಹೊಟ್ಟೆಯನ್ನು ಮಲ್ಲಿ ಉರಿಸಿದ್ದಾಳೆ. ಕೇಳಿ ಕೆರಳಿ ಮಂಡಲವಾಗಿರುವ ಜಯದೇವ್ ಬಂದು ಮಲ್ಲಿ ಹತ್ರ ಒಂದು ಪ್ರಶ್ನೆ ಮಾಡಿದ್ದು, ಮಲ್ಲಿ ಸರಿಯಾಗಿ ಉತ್ತರವನ್ನು ನೀಡಿದ್ದಾಳೆ. ನಿಮ್ಮ ಬೇಬಿಗೆ ಹೋಗಿ ಸ್ವೀಟ್ ತಿನ್ನಿಸಿ ಎಂದು ಹೇಳಿದ್ದಾಳೆ. ಮಲ್ಲಿಯ ಮಾತನ್ನು ಕೇಳಿ ಜಯದೇವ್ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾನೆ. ಭಾಗ್ಯಮ್ಮನ ಕೆಣಕುವ ಶಕುಂತಲ ಮತ್ತೊಂದು ಕಡೆ ತನ್ನ ಪಾಡಿಗೆ ಸುಮ್ಮನೆ ಚಿಂತೆ ಮಾಡುತ್ತಾ ಕುಳಿತ ಭಾಗ್ಯಮ್ಮಳನ್ನು ಶಕುಂತಲ ಕೆಣಕಿದ್ದಾಳೆ. ನಾನು ಹೇಳುವ ಮಾತನ್ನು ಸರಿಯಾಗಿ ಕೇಳಿಸ್ಕೊ. ಇಷ್ಟು ದಿನ ಈ ಮನೆ ನಾನೊಬ್ಬಳೇ ಯಜಮಾನಿಯಾಗಿದ್ದೆ, ಆದರೆ ಈಗ ನೀನು ಬಂದು ನನ್ನ ಪಾಲು ಕೇಳುತ್ತಿದ್ದೆ ಎಂದು ಶಕುಂತಲೆ ಎನ್ನುತ್ತಾಳೆ. ಇದೇ ವಿಚಾರ ನನ್ನ ಚಿಂತೆಗೆ ಕಾರಣವಾಗಿದ್ದು, ನಿನ್ನಿಂದಾಗಿ ನಮ್ಮ ನೆಮ್ಮದಿ ಹಾಳಾಗ್ತಾ ಇದೆ ಎಂದು ಕಿಡಿಕಾರ್ತಾಳೆ. ನನ್ನ ಬುಡ ಅಲ್ಲಾಡಬಾರದು, ಅಂದರೆ ನೀನು ಬದುಕಿರಬಾರದು ಎನ್ನುತ್ತಾಳೆ. ನಾನೊಂದು ಪ್ಲಾನ್ ಮಾಡಿದ್ದೇನೆ ಎಂದು ಚಾಕು ತೆಗಿತಾಳೆ. ಬಿಚ್ಚಿ ಬೀಳುವ ಭಾಗ್ಯಮ್ಮ. ಶಕುಂತಲಾಳ ಈ ವರ್ತನೆಯಿಂದ ಭಾಗ್ಯಮ್ಮ ಬೆಚ್ಚಿ ಬಿದ್ದಿದ್ದು, ಶಕುಂತಲ ಕಿರ್ಚಬೇಡ, ಕಿರ್ಚಿದರೆ ಚುಚ್ಚಿ ಬಿಡ್ತೀನಿ ಎಂದು ಹೇಳುತ್ತಾ ತನ್ನ ಕೈ ಮೇಲೆ ತಾನೇ ಹಲ್ಲೆ ಮಾಡಿಕೊಳ್ತಾಳೆ. ಚಾಕುವನ್ನು ಭಾಗ್ಯಮ್ಮನ ಕೈಗೆ ನೀಡಿ ಗೌತಮ್, ಭೂಮಿಕಾ ಪಾರ್ಥ ಎಂದು ಕೂಗಿಕೊಳ್ಳುತ್ತಾಳೆ. ಶಕುಂತಲಾಳ ಈ ನಡೆಯತೆಯಿಂದ ಭಾಗ್ಯಮ್ಮಗೆ ದಿಕ್ಕು ತೋಚಂತಾಗಿದ್ದು, ಭಾಗ್ಯಕ್ಕ ತುಂಬಾ ವೈಲೆಂಟ್ ಆಗಿ ವರ್ತನೆ ಮಾಡ್ತಿದ್ದಾರೆ ಎಂದು ಗೌತಮ್ ಎದುರು ಶಕುಂತಲ ಕಣ್ಣೀರು ಹಾಕ್ತಾಳೆ. ಹಾಗೆ ನರಳುತ್ತಾಳೆ. ಭಾಗ್ಯಮ್ಮನ ಸಮಾಧಾನ ಮಾಡುವ ಭೂಮಿಕಾ. ಶಕುಂತಲಾಳ ಈ ಪ್ಲಾನ್ನಿಂದ ದಿಕ್ಕೆಟ್ಟು ಭೂಮಿಕಾ ಸಮಾಧಾನ ಮಾಡಿದ್ದು, ನನಗೆ ಗೊತ್ತು ನೀವು ಈ ತರ ಮಾಡಲು ಸಾಧ್ಯವಿಲ್ಲ ಎಂತಾಳೆ. ನೀವು ಮಗು ತರ ನಿಮಗೆ ಗೊತ್ತಿಲ್ಲದೆ ಆಗಿರಬಹುದು, ನೀವೇಕೆ ಚಾಕು ತಗೊಂಡ್ರಿ ಹೇಳಿ ಎಂದು ಪ್ರಶ್ನೆ ಕೇಳ್ತಾಳೆ. ಭಾಗ್ಯ ಉತ್ತರ ಹೇಳುವ ಪ್ರಯತ್ನ ಮಾಡ್ತಾಳೆ. ಭೂಮಿಕಾಗೆ ಅರ್ಥವಾಗಲ್ಲ. ಹೀಗಾಗಿ ಒಂದಿಲ್ಲ ಒಂದು ದಿನ ಸರಿ ಹೋಗುತ್ತೆ ಎಂದು ಅತ್ತೆ ಎಂದು ಭೂಮಿಕೆ ಹೇಳ್ತಾಳೆ. ಗೌತಮ್ ಮುಂದೆ ಸುಳ್ಳು ಹೇಳುವ ಶಕುಂತಲ. ಗೌತಮ್ ಎದುರು ಸುಳ್ಳು ಹೇಳಿ ನಾಟಕವಾಡುವ ಶಕುಂತಲ ಭಾಗ್ಯಕ್ಕನ ಆಸ್ಪತ್ರೆಗೆ ಸೇರಿಸುವುದು ಒಳ್ಳೆಯದು ಎನ್ನುತ್ತಾಳೆ. ನನ್ನ ಜಾಗದಲ್ಲಿ ಮಗು ಇದ್ದಿದ್ದರೆ ಏನಾಗುತ್ತಿತ್ತು, ನಡೆಯಬಾರದು ನಡೆದು ಹೋಗ್ತಿತ್ತು ಎಂದು ಹೇಳ್ತಾಳೆ. ಸ್ವಲ್ಪ ದಿನ ಮಟ್ಟಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡೋಣ ಎನ್ನುತ್ತಾಳೆ. ಮುಂದುವರೆದು ಮಗು ವಿಚಾರವನ್ನು ಮುಂದಿಟ್ಟುಕೊಂಡು ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾಳೆ. ಈ ಮಗುನು ಕಳ್ಕೊಂಡ್ರೆ ಹೇಗಿರ್ತಿ ಅಂತಾಳೆ. ಇನ್ನು ಭಾಗ್ಯಗೆ ಮತ್ತೆ ಬೆದರಿಕೆ ಹಾಕುವ ಶಕುಂತಲ. ಗೌತಮ್ ಹತ್ರ ಮಾತಾಡಿಕೊಂಡು ಬರುವಾಗ ಶಕುಂತಲ ಸೀದಾ ಭಾಗ್ಯ ರೂಮ್ಗೆ ಹೋಗ್ತಾಳೆ. ಈ ಮನೆಯಲ್ಲಿ ನಿನ್ನದು ಇದು ಕೊನೆಯ ದಿನ ಎಂದು ಹೇಳ್ತಾಳೆ. ಹೀಗಾಗಿ ಸ್ವಲ್ಪ ಹೊತ್ತು ಮಾತನಾಡೋಣ ಅಂತ ಬಂದೆ. ಬೆಳಿಗ್ಗೆ ಆಗ್ತಿದ್ದಂತೆ ಸೀದಾ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಿ ಎಂದು ಹೇಳ್ತಾಳೆ. ನಿನ್ನ ನೋಡಿದರೆ ಅಯ್ಯೋ ಅನಿಸ್ತಿದೆ ಎಂದು ಹೇಳುವ ಶಕುಂತಲ ವಾಪಸ್ ಬಂದು ತಪ್ಪು ಮಾಡಿಬಿಟ್ಟೆ ಭಾಗ್ಯ, ಮುಂದೆ ಏನೆಲ್ಲ ಆಗುತ್ತೆ ನೋಡ್ತಿರು ಎಂದು ಹೇಳ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.